ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದುರ್ಗೇಶ್ ವೆಂಚರ್ಸ್ನ ಪ್ರಶಾಂತ್ ಮ್ಯಾನೇಜರ್ ಮಾತಾಡ್ತಾ ಇರೋದು. ಯಾರೆಲ್ಲ ಬೆಂಗಳೂರಲ್ಲಿ ಒಂದು ಏಕಾತ ಪ್ರಾಪರ್ಟಿ ಬೇಕು, ನೆಲಮಂಗಲದಲ್ಲೇ ಬೇಕು ಅಂತ ಯಾರೆಲ್ಲ ಇವತ್ತು ಪ್ರಾಪರ್ಟಿನ ಸರ್ಚ್ ಮಾಡ್ತಾ ಇದ್ದೀರೋ, ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂತಂದ್ರೆ ಇದರಲ್ಲಿ BMRD ಅಂದ್ರೆ ಏನು, BMRD ಏನಕ್ಕೆ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು, ಅದು ನೆಲಮಂಗಲದಲ್ಲೇ ಏನಕ್ಕೆ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಪೂರ್ತಿ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರು ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇರಬಹುದು, ನಾವೀಗ ಪ್ರೆಸೆಂಟ್ ಆಗಿ ಗುರುಗುಂಟೆಪಾಳ್ಯ ಹತ್ರ ಇದೀವಿ. ಇಲ್ಲಿಂದ ಸ್ಟ್ರೈಟ್ ಆಗಿ ನಿಮ್ಗೆ ಒಂದೇ ಫ್ಲೈಓವರ್ ಹತ್ತಿದ್ರೆ ನೆಲಮಂಗಲ ಹತ್ರ ಕನೆಕ್ಟ್ ಆಗ್ತೀವಿ. ನಿಮ್ಗೆ ಪ್ರತಿಯೊಂದು ಮಾಹಿತಿನೂ ಇನ್ ಡೀಟೇಲ್ಸ್ ಆಗಿ ತಿಳಿಸ್ಕೊಂಡು ಹೋಗ್ತೀನಿ. ಅಕ್ಕಪಕ್ಕ ಡೆವಲಪ್ಮೆಂಟ್ಸ್ ಏನ್ ಬರ್ತದೆ ಅಂತ ಕೂಡ ತಿಳಿಸ್ತೀನಿ. ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡಿ. ನಾವೀಗ ದೊಡ್ಡಬಳ್ಳಾಪುರ ಮತ್ತೆ ಚಿಕ್ಕಮದ್ರೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಹೈವೇನಲ್ಲಿ ಇದೀವಿ. ಇದು ದೊಡ್ಡಬಳ್ಳಾಪುರಕ್ಕೆ ಕನೆಕ್ಟ್ ಆಗ್ತಕ್ಕಂಥ ರೋಡು. ಎಷ್ಟು ನೆಲಮಂಗಲಿಂದ ಸ್ವಲ್ಪ ಮುಂದೆ ಬಂದ್ರೆ, ಬಸವನಹಳ್ಳಿ ದಾಟ್ಕೊಂಡು ಮುಂದೆ ಬಂದ್ರೆ ನಿಮಗೆ MS ರಾಮಯ್ಯ ಅವರ ಗ್ರೀನ್ ಸಿಟಿ ಅಂತ ಒಂದು ಲೇಔಟ್ ಸಿಗ್ತದೆ. ಇದು 80 ಫೀಟ್ ರೋಡ್ ಆಗಿರ್ತಕ್ಕಂಥದ್ದು. ಈ ಲೇಔಟ್ ಇಂದ ಜಸ್ಟ್ ಬ್ಯಾಕ್ ಸೈಡ್ ನಮ್ಮ ಲೇಔಟ್ ಮಾಡಿರ್ತಕ್ಕಂಥದ್ದು. ಬನ್ನಿ ಇದೇ ರೋಡ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಲೇಔಟ್ ನ ತೋರಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ನೆಲಮಂಗಲದಲ್ಲಿ ಲೇಔಟ್ ಸುತ್ತಮುತ್ತಲೇ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಈ ನೆಲಮಂಗಲದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇವತ್ತು ನಿಮಗೆ 1 or 2 years ಅಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಮತ್ತೆ ನೀವು ಬಂದು ಮನೆ ಕಟ್ಕೊಂಡಿರ್ತೀನಿ ಅಂತಂದ್ರೆ ನೀವು ಬಂದು ಮನೆ ಕಟ್ಕೊಂಡು ವಾಸ ಮಾಡಬಹುದು. ಯಾಕಂದ್ರೆ ಅಕ್ಕಪಕ್ಕ ಎಲ್ಲ ಮನೆಗಳು ಕಟ್ತಾ ಇದ್ದಾರೆ. ನೀವು ಈಗಲೂ ಕೂಡ ಬಂದು ಈ ಪ್ರಾಪರ್ಟಿನಲ್ಲಿ ಮನೆ ಕಟ್ಕೊಂಡು ವಾಸ ಮಾಡಬಹುದು ಅಂತಾನೆ ಹೇಳ್ತೀನಿ. ಮತ್ತೆ ಈ ಪ್ರಾಪರ್ಟಿನಲ್ಲಿ ನಿಮಗೆ ಅಪ್ ಟು 60 to 70% ವರೆಗೂ ನಿಮಗೆ ಒಂದು ಲೋನ್ ಕೂಡ ಅವೈಲೇಬಲ್ ಇರ್ತದೆ. ಎನಿ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನೀವು ಲೋನ್ ಕೂಡ ಮಾಡಿಸ್ಕೊಬಹುದು. ಅದು ನಿಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ನಿಮ್ಮ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಅಪ್ ಟು 60 to 70% ವರೆಗೂ ನಿಮಗೆ ಬ್ಯಾಂಕ್ ಇಂದ ಲೋನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇರ್ತದೆ. ನಾನೀಗ ಮುಖ್ಯವಾದ ವಿಷಯಕ್ಕೆ ಬರ್ತೀನಿ. ಏನಂತಂದ್ರೆ, ಯಾಕೆ ಎಲ್ಲರೂ BMRD ಸೈಟು ಮತ್ತೆ 911 ಖಾತೆ ಇರ್ತಕ್ಕಂಥ ಸೈಟ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ, ನೋಡಿ ಸಾಮಾನ್ಯವಾಗಿ ಈಗ ಎಲ್ಲರೂ ಲೇಔಟ್ ಮಾಡ್ತಾರೆ. ಆದ್ರೆ ಗೌರ್ಮೆಂಟ್ ರೂಲ್ಸ್ ಅಂದ್ರೆ ಒಂದು ಪ್ರಾಧಿಕಾರದ ಒಂದು ರೂಲ್ಸ್ ಅಂತ ಇರ್ತದೆ. ಆ ರೂಲ್ಸ್ ನ ಒಂದು ಫಾಲೋ ಅಪ್ ಮಾಡಿ ಒಂದು ಲೇಔಟ್ ನ ಮಾಡಬೇಕು. ಈಗ ಎಲ್ಲರೂ ಸಾಮಾನ್ಯವಾಗಿ ಅವ್ರಿಗೆ ಇಷ್ಟ ಬಂದಂತೆ 20 ಅಡಿ 15 ಅಡಿ ರೋಡ್ ಕೊಟ್ರೆ ಅದು ಪ್ರಾಧಿಕಾರದ ರೂಲ್ಸ್ ಪ್ರಕಾರ ಬರೋದಿಲ್ಲ. ಒಂದು ಪ್ರಾಧಿಕಾರ ಅಂತಂದ್ರೆ, ಈಗ ನೆಲಮಂಗಲ ಎಕ್ಸಾಂಪಲ್ಗೆ ನೆಲಮಂಗಲ ಪ್ರಾಧಿಕಾರ ಇದೆ. ಆ ನೆಲಮಂಗಲ ಪ್ರಾಧಿಕಾರದಿಂದ ಒಂದು ರೂಲ್ಸ್ ಪ್ರಕಾರ ಮಾಡಿರ್ತಾರೆ. ಈಗ ಒಂದು ಪಾರ್ಕ್ ಬಿಡಬೇಕು, ಒಂದು CA ಬಿಡಬೇಕು, ಮತ್ತೆ ಟ್ರಾನ್ಸ್ಫಾರ್ಮ್ ತಗೊಬೇಕು, ಮತ್ತೆ ಎಲೆಕ್ಟ್ರಿಸಿಟಿ ಕೊಡಬೇಕು, ಮತ್ತೆ ಡ್ರೈನೇಜ್ ಕನೆಕ್ಷನ್, ವಾಟರ್ ಕಲೆಕ್ಷನ್, ಪ್ರತಿಯೊಂದು ಒಂದು ಲೇಔಟ್ ಅಂದ್ರೆ ಈ ಎಲ್ಲ ಮೂಲಭೂತ ಸೌಕರ್ಯಗಳಂತ ನಾವು ಏನ್ ಕರಿತೀವೋ ಆ ಪ್ರತಿಯೊಂದು ರೆಡಿ ಇರಬೇಕು. ಮತ್ತೆ ಇಲ್ಲಿ ಮೇಜರ್ ಆಗಿ ಇನ್ನೊಂದು ವಿಷಯ ಏನಂದ್ರೆ, ಯಾವುದೇ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೇಕಾದ್ರೆ ಇವತ್ತೇನಾಗಿದೆ, ರಿಜಿಸ್ಟ್ರೇಷನ್ ನಿಂತೋಗಿ ಒಂದು ಸೈಟ್ ನ ರಿಜಿಸ್ಟರ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಈ ಖಾತಾ ಬೇಕು. ಈ ಖಾತಾ ಅಂದ್ರೆ ಏನು, ಎ ಖಾತಾ ಅಂದ್ರೆ ಏನು? ಈಗ ನಾವು ಒಂದು ಲೇಔಟ್ ಅನ್ನ ಮಾಡ್ತಾ ಇದೀವಿ, ಒಂದು ಪ್ರಾಧಿಕಾರದಿಂದ ನಾವು ಅನುಮತಿನ ಪಡೆದು ಆ ಲೇಔಟ್ ನ ಫಾರ್ಮೇಶನ್ ಮಾಡಿ ಅದನ್ನ ಸೇಲ್ ಮಾಡ್ಬೇಕು ಅಂದ್ರೆ, ಈಗ ಎಕ್ಸಾಂಪಲ್ಗೆ ಸೈಟ್ ನಂಬರ್ 8 ಅಂತ ಇದೆ. ಈ ಸೈಟ್ ನಂಬರ್ 8ಗೆ ಇಂಡಿವಿಜುವಲ್ ಆಗಿ ಖಾತೆ ಇರಬೇಕು.
ಈ ಖಾತಾ ಅದು 9 and 11A ಖಾತಾ ಇದೆ ನಮ್ದು. ನಮ್ಮ ಲೇಔಟ್ಗೆ 9 and 11A ಖಾತಾ ಇದೆ. ಹಾಗಾಗಿ ಇದು ನಿಮಗೆ ನಾಳೆನೇ ಕೂಡ ನೀವು ತಗೊಂಡೋದ್ರೆ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು. ಮತ್ತೆ ಇಂಡಿವಿಜುವಲ್ 9 and 11A ಖಾತಾ ಇರ್ತಕ್ಕಂಥ ಪ್ರಾಪರ್ಟಿಗೆ ನೀವು ಎನಿ ನ್ಯಾಷನಲೈಸ್ ಬ್ಯಾಂಕಲ್ಲಿ ಹೋಗಿ, ನಿಮಗೆ SBI ನಲ್ಲಿ ಹೋದ್ರು ನಿಮಗೆ ಲೋನ್ ಕೊಡ್ತಾರೆ. ಅಪ್ ಟು 60 to 70% ವರೆಗೂ ಸೈಟ್ ಪರ್ಚೇಸಿಂಗ್ ಕೊಡ್ತಾರೆ, ಮತ್ತೆ ಮನೆ ಕಟ್ಕೊಳ್ಳೋಕ್ಕೂ ಕೂಡ ಲೋನ್ ನ ಕೊಡ್ತಾರೆ. ಹಾಗಾಗಿ ನೀವು ಎಲ್ಲೇ ತಗೊಳಂಗಿದ್ರು ಒಂದು ಎ ಖಾತಾ ಪ್ರಾಪರ್ಟಿ, ಈ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿನ ತಗೊಂಡ್ರೆ ನಿಮಗೆ ಅನುಕೂಲ ಅಂತಾನೆ ನಾನು ಹೇಳ್ಬೋದು. ಇವತ್ತು ಈ ಪ್ರಾಪರ್ಟಿ ಏನಾದ್ರು ವಿಸಿಟ್ ಮಾಡಬೇಕು ಅಂತಂದ್ರೆ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ನಮ್ಮ ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೆಳಗಡೆ ಸ್ಕ್ರೀನ್ ಮೇಲೆ ಏನು ನಂಬರ್ ಬರ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ನಮ್ಮ ಆಫೀಸ್ ಕೂಡ ಇದೆ ನಾಗರಬಾವಿನಲ್ಲಿ. ನಾಗರಬಾವಿ ಆಲದಮರ ಸ್ಟಾಪ್ ಇಂದ ಸ್ವಲ್ಪ ಡೌನ್ ಅಲ್ಲಿ ನಡ್ಕೊಂಡ್ ಬಂದ್ರೆ ವೆಜ್ ಕ್ಯೂ ಅಂತ ಹೋಟೆಲ್ ಇದೆ, ಅದ್ರ ಮೇಲ್ಗಡೆ 3rd floor ಅಲ್ಲಿ ನಮ್ಮ ದುರ್ಗಾಶ್ರೀ ವೆಂಚರ್ಸ್ ಆಫೀಸ್ ಇದೆ. ಅಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ ಬರಬಹುದು. ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಬಹುದು. ನೀವು ಏನಾದರೂ ಡಿಸ್ಕಸ್ ಇದ್ರೆ ಅಲ್ಲೂ ಕೂಡ ಡಿಸ್ಕಸ್ ಮಾಡಬಹುದು. ಯಾಕಂದ್ರೆ ಡಾಕ್ಯುಮೆಂಟ್ ವಿಚಾರವಾಗ್ಲಿ ಮತ್ತೆ ನಿಮ್ಗೆ ಪ್ರೈಸ್ ವಿಚಾರವಾಗ್ಲಿ ಪ್ರತಿಯೊಂದು ವಿಚಾರನೂ ನೀವು ಆಫೀಸಲ್ಲಿ ಬಂದು ಕುತ್ಕೊಂಡು ಮಾತಾಡಿ. ಆದಷ್ಟು ನೀವು ಸೈಟ್ ನ ವಿಸಿಟ್ ಮಾಡ್ಬೇಕು ಅಂತಂದ್ರೆ ಫ್ಯಾಮಿಲಿ ಸಮೇತವಾಗಿ ಬನ್ನಿ. ಯಾಕಂದ್ರೆ ಒಂದು ಪ್ರಾಪರ್ಟಿ ತಗೊಬೇಕಂದ್ರೆ ನೀವು ಫ್ಯಾಮಿಲಿ ಸಮೇತವಾಗಿ ಬಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಯಾವ ಸೈಟ್ ನ ಚಾಯ್ಸ್ ಮಾಡಬಹುದು, ಈಸ್ಟ್ ಫೇಸಿಂಗ್ ಬೇಕಾ, ನಾರ್ತ್ ಫೇಸಾ ಮತ್ತೆ ವೆಸ್ಟ್ ಫೇಸಾ, ಯಾವ ಸೈಟ್ ಬೇಕು, ಕಾರ್ನರ್ ಸೈಟ್ ಬೇಕಾ ಅಂತಕ್ಕಂಥದ್ದು ನೀವು ಫ್ಯಾಮಿಲಿ ಸಮೇತ ಬಂದ್ರೆ ನಿಮ್ಗೆ ಒಂದು ಡಿಸಿಷನ್ ತಗೊಳಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಆದಷ್ಟು ಬೇಗ ಬಂದು ಪ್ರಾಪರ್ಟಿನ ವಿಸಿಟ್ ಮಾಡಿ ನಿಮ್ಮ ಸ್ವಂತ ಮನೆನ, ಸ್ವಂತ ಸೈಟ್ ನ ಇಲ್ಲಿ ನನ್ಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.